ಈಗ ನಮ್ಮ ಡೈರೆಕ್ಟರ್ನ ವೇದಿಕೆ ಮೇಲೆ ಕರೀತಿದ್ದೀನಿ ವಿಜಯಾನಂದ ಸರ್. ಅದಾದ್ಮೇಲೆ ಸಾಧು ಸರ್ ಹಾಗೆ ಗಿಲ್ಲಿ ಅವ್ರನ್ನ ಮಾತನಾಡ್ಸೋಣ. ಟೀಸರ್ ಇಂಟ್ರೊಡಕ್ಷನ್ ಕೊಟ್ಟು ಈಗ ರಿಲೀಸ್ ಫೆಬ್ರವರಿ 27ಕ್ಕೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್, ಏನ್ ಹೇಳ್ತೀರಿ? ಫೆಬ್ರವರಿ 27ಕ್ಕೆ ಏನು ಸಿನಿಮಾ ರಿಲೀಸ್ ಆಗ್ತಿದೆ, ಕರ್ನಾಟಕದಾದ್ಯಂತ ಹೆಚ್ಚು ಒಂದು 200 ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಪ್ರತಿಯೊಂದು ಕಡೆ ನಗುವಿನ ಹೊನಲು ಹರಡುತ್ತೆ. 27ರಿಂದ ದೊಡ್ಡ ಮಟ್ಟದ ಯಶಸ್ಸು ಈ ಸಿನಿಮಾಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದ್ರೆ ಮಾಧ್ಯಮ ಮಿತ್ರರು ಹಾಗೂ ಅಭಿಮಾನಿ ವರ್ಗದವರು ಪ್ರತಿಯೊಬ್ಬರು ಕೂಡ ಒಂದಷ್ಟು ಬಿಗಿನಿಂಗ್ ಇಂದ ಸಪೋರ್ಟ್ ಮಾಡಿದ್ದೀರಿ. ಈ ಸೂಪರ್ ಹಿಟ್ ಸಿನಿಮಾಗೆ 27ನೇ ತಾರೀಕು ಏನು ಕರ್ನಾಟಕದಾದ್ಯಂತ 200 ಚಿತ್ರಮಂದಿರಗಳಿಗೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾ ಹಾಗೆ ಇರಲಿ. ಜೊತೆಗೆ ಏನಂತಂದ್ರೆ ಸಾಕಷ್ಟು ಈ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀವಿ, ಅದು ನಮ್ಮ ಕರ್ತವ್ಯ. ಆದ್ರೆ ಅದನ್ನು ಮೀರಿ ಎಲ್ಲೋ ಒಂದ್ ಕಡೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತೀವಲ್ಲ, ಅದೇ ರೀತಿ ಸಿನಿಮಾದ ಜರ್ನಿಯಲ್ಲಿ ಡೇ 1 ಇಂದ ಹಿಡಿದು ಅಂದ್ರೆ ಕಥೆ ಬರೆಯಕ್ಕೆ ಕೂತ್ಕೊಂಡಾಗಿಂದ ಹಿಡಿದು ಅದನ್ನ ಸಿನಿಮಾ ಟೈಟ್ಲು ಮತ್ತೆ ಶೂಟಿಂಗು ಪ್ರೋಸೆಸ್ ಪ್ರತಿ ಹಂತದಲ್ಲೂ ಕೂಡ ಹೂವು ಎತ್ತಾಗೆ ಕಂಪ್ಲೀಟ್ ಈಸಿಯಾಗಿ ನನಗೆ ಎಲ್ಲೂ ಲಭಿಸ್ತಾ ಹೋಯ್ತು. ನಮ್ಮ ನಿರ್ಮಾಪಕರು ನನ್ನ ಸಿನಿಮಾ ಪರದೆ ಮೇಲೆ ನನಗೆ ಏನು ಕಾಣಬೇಕು ಅದು ಎಲ್ಲದಕ್ಕೂ ಕೂಡ ಎಳ್ಳಷ್ಟು ಕೂಡ ಎಲ್ಲೂ ಕೊರತೆ ಇರದ ಹಾಗೆ ಅದ್ಭುತವಾದಂತಹ ಸಪೋರ್ಟ್ ಮಾಡಿ, ಇಲ್ಲ ಸರ್ ಚೆನ್ನಾಗಿ ಬರ್ಲಿ, ನೀವು ಮಾಡಿ, ನೀವೇನ್ ಅನ್ಕೊಂಡಿದ್ದೀರಾ ಆ ಕಲ್ಪನೆಯಲ್ಲಿ ಏನ್ ಬಂದಿದೆ ಅದನ್ನ ನೀವು ಮಾಡಿ ಬಿಡಬೇಡಿ ಅಂತೇಳಿ. ಯಾಕಂದ್ರೆ ಇಡೀ ಸಿನಿಮಾ ಜರ್ನಿ ಕತೆ ಮತ್ತೆ ಒಂದು ದಿನದಲ್ಲಿ ನಡೆಯುವಂತ ಒಂದು ಕತೆ. ಈ ಜರ್ನಿ ಕರ್ನಾಟಕದ ಬೆಳಗಾವಿಯಿಂದ ಹಿಡಿದು ಬೆಂಗಳೂರಿಗೂ ಶುರು ಆಗುತ್ತೆ. ಈ ಜರ್ನಿನಲ್ಲೇ ಸಾಕಷ್ಟು ಪ್ರಾಂತ್ಯಗಳನ್ನ ದಾಟ್ತಾ ಹೋಗುವಂತ ಒಂದು ಕತೆ. ಇದನ್ನ ಶೂಟ್ ಮಾಡ್ಬೇಕು ಅಂದ್ರೆ ತುಂಬಾ ಚಾಲೆಂಜಿಂಗ್ ಇದು. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ವಾತಾವರಣ ನಮಗೆ ಅನುಕೂಲವಾಗಿರ್ಬೇಕು. ಅಲ್ಲಿ ಪರ್ಮಿಷನ್ಸ್ ಕೆಲವು ಸಮಸ್ಯೆ ಆಗ್ಬೋದು, ಈ ತರದೆಲ್ಲ ಸಾಕಷ್ಟು ಸಮಸ್ಯೆಗಳು ಅದೆಲ್ಲೂ ಕೂಡ ನನಗೆ ಸಲೀಸಾಗ್ತಾ ಹೋಯ್ತು ಪ್ರತಿಯೊಂದು ಹಂತದಲ್ಲೂ. ಸೊ ಎಲ್ಲೂ ಕೂಡ ನನಗೆ ಇಕ್ಕಟ್ಟು ಅಥವಾ ಏನೋ ಒಂದು ಅಯ್ಯೋ ಇದು ಯಾಕಪ್ಪ ಇದು ಅನ್ನೋ ಒಂದು ಫೀಲ್ ಕೊಡ್ಲಿಲ್ಲ ನನಗೆ. ಸೊ ಪ್ರತಿ ಹಂತದಲ್ಲೂ ನಾನು ತುಂಬಾ ಖುಷಿಯಿಂದ, ತುಂಬಾ ಅಂದ್ಕೊಂಡ ಹಾಗೆ ಅದ್ಭುತವಾದಂತ ಲೊಕೇಶನ್ಗಳು ನನಗೆ ಸಿಕ್ತು. ನನ್ನ ಕ್ಯಾಮರಾಮನ್ ನಾಗಾರ್ಜುನ್ ಅವರು ಅದನ್ನ ಅದ್ಭುತವಾಗಿ ಚಿತ್ರೀಕರಿಸ್ಕೊಟ್ರು. ಹಾಗೆ ನನ್ನ ಎಡಿಟರ್ ಶ್ರೀಕಾಂತ್ ಅವರು ಬಂದಿಲ್ಲ ಅನ್ಸುತ್ತೆ ನನಗೆ ಈಗ ಈ ಕಾರ್ಯಕ್ರಮಕ್ಕೆ, ಮೇ ಬಿ ಬ್ಯುಸಿ ಆಗಿರ್ಬೋದು. ಅವರು ಕೂಡ ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ಹಾಗೆ ನನ್ನ ಕಾರ್ಯಕಾರಿ ನಿರ್ಮಾಪಕರು ಹನುಮಂತ್ ಅವರು, ಜೊತೆಗೆ ಮುಕುಂದ್ ಅವರು, ನನ್ನ ಕಾಸ್ಟ್ಯೂಮ್ ಡಿಸೈನರ್ ಜಗದೀಶ್ ಅವರು, ಆರ್ಟ್ ಡೈರೆಕ್ಟರ್ ಸತೀಶ್ ಅವರು, ಹೀಗೆ ಎಲ್ಲರೂ ಸೇರಿ ಒಂದು ಕುಟುಂಬದ ಹಾಗೆ ಈ ಒಂದು ಸೂಪರ್ ಹಿಟ್ ಅನ್ನೋ ಒಂದು ರಥನ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದೀವಿ. 27ಕ್ಕೆ ನಿಮ್ ಮುಂದೆ ಬಿಡ್ತೀವಿ. ನೀವು ಅಲ್ಲಿಂದ ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಿ ಅನ್ನೋದು ಒಂದು 100 days ವರೆಗೂ ಹೋಗಿ ನಿಜವಾದ ಸೂಪರ್ ಹಿಟ್ ಈ ಸಿನಿಮಾ ಆಗ್ಬಿಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ಮೂಲಕ. ಯಾಕಂದ್ರೆ ನಿರ್ಮಾಪಕರ ಮೊದಲ ಹೆಜ್ಜೆ, ಸಾಕಷ್ಟು ಅವರು ಭವಿಷ್ಯದ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನನಗೆ ಮುಖ್ಯವಾಗಿ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಬ್ಯಾನರ್ ಆಲದ ಮರವಾಗಿ ಬೆಳಿಬೇಕು. ಆ ಆಲದ ಮರದ ನೆರಳಲ್ಲಿ 10 ನಿರ್ದೇಶಕರು, 10 ಕಥೆಗಾರರು, 10 ನಾಯಕರು ಬರಬೇಕು ಅನ್ನೋದು ತುಂಬಾ ಹಂಬಲ, ಆಸೆ. ಈ ಆಸೆನ ಅಭಿಮಾನಿಗಳು ಈಡೇರಿಸ್ತೀರಿ ಅನ್ನೋ ಒಂದು ನಂಬಿಕೆ ನನಗಿದೆ. ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸರ್, ಪ್ರಶ್ನೆ ಹೇಳಿ. ಎಲ್ಲ ನಾನೊಬ್ಬನೇ ಹೇಳಕ್ಕಾದ್ರೆ ಮಿಗ್ದವ್ರು ಇದಾರೆ, ಎಲ್ಲರೂ ಹೇಳ್ತಾ ಹೋಗ್ತಾರೆ. ನನಗೆ ಸಿನಿಮಾ ಸಿಕ್ಕಿದ್ದು ತುಂಬಾ ಖುಷಿ ವಿಚಾರ, ಇಂಥ ನಿರ್ಮಾಪಕರು ಸಿಕ್ಕಿದ್ ಖುಷಿ ವಿಚಾರ, ಇಂಥ ನಾಯಕರು, ಇಂತಹ ಕಲಾವಿದರು ಸಿಕ್ಕಿದ್ ಖುಷಿ ವಿಚಾರ, ಇಂಥ ಸಮಾರಂಭಕ್ಕೆ ನೀವು ಬಂದಿದ್ದು ನನಗೆ ತುಂಬಾ ಖುಷಿ ವಿಚಾರ. ಇಷ್ಟೆಲ್ಲ ಯೂಟ್ಯೂಬರ್ಸ್, ಇಷ್ಟೆಲ್ಲ ಮಾಧ್ಯಮ ಮಿತ್ರರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಖುಷಿ ವಿಚಾರ. ಸರ್, ಬೆಳಗಾವಿಯಿಂದ ಬೆಂಗಳೂರು. ಹೌದು, ಅಲ್ಲಿ ಕಥೆಯಲ್ಲಿ ಬರುವಂತ ಪಾತ್ರಗಳು ಭಾಷೆ ಬದಲಾಗಲ್ಲ. ಆ ಪಾತ್ರಗಳನ್ನ ಬಿಟ್ಟು ಬೇರೆ ಯಾವ ಪಾತ್ರಗಳು ಕಥೆ ಒಳಗೆ ಬರಲ್ಲ. ಹಾಗಾಗಿ ಮೇನ್ ನಮ್ಮ ಭಾಷೆ ಏನಿದೆ ಆ ಭಾಷೆಯಲ್ಲೂ ಕೂಡ ಬೇರೆ ಬೇರೆ ಪ್ರಾಂತ್ಯಗಳಿಗೆ ತಕ್ಕ ಹಾಗೆ, ಮಂಗಳೂರಿಗೆ ತಕ್ಕ ಹಾಗೆ, ಕರಾವಳಿಗೆ ತಕ್ಕ ಹಾಗೆ, ಕೊಡಗು ತಕ್ಕ ಹಾಗೆ ಬದಲಾಗಲ್ಲ. ಒಂದೇ ಭಾಷೆನೇ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. 6 ತಿಂಗಳ ಹಿಂದೆ ಶೂಟ್ ಆಯ್ತು ಸರ್. ಕಂಪ್ಲೀಟ್ ಶೂಟ್ ಮುಗಿದು ಡಬ್ಬಿಂಗ್ ಎಲ್ಲ ಮುಗಿಸಿ
ನಮ್ಮ ಗಿಲ್ಲಿ ಅವರು ಬಿಗ್ ಬಾಸ್ಗೆ ಹೋದ್ರು. ಬಿಗ್ ಬಾಸ್ಗೆ ಹೋಗಿದ್ದ ಅವರು 3 ತಿಂಗಳು ಏನು ಒಳಗಿದ್ರು ಅಷ್ಟರೊಳಗೆ ನಾವು ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡಿದ್ವಿ. ಡಿಸೆಂಬರ್ 1 ಲಾಂಚ್ ಮಾಡಿದ್ವಿ. ಮೇ ಬಿ ಡಿಸೆಂಬರ್ 18 ಅವ್ರು ಬಂದಿದ್ದು ಹೊರಗಡೆ. ಹಾ ಸರ್, ಇಲ್ಲ ಅದೇನಾಗಿದೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವಾರ 5-6 ಸಿನಿಮಾಗಳು ಇದ್ದೇ ಇರುತ್ತೆ. ಈ ವಾರ ಯಾರು ಇಲ್ಲ ಅವರು ನಾನು ಆಮೇಲೆ ಬರ್ತೀನಿ ಅನ್ನೋದಕ್ಕೆ ನನಗೆ ಯಾವುದು ಆ ಬಿಡುವು ಸಿಗಲ್ಲ. ನನಗೆ ನನ್ನ ಕಥೆ ಮೇಲೆ, ನನ್ನ ಬಳಗದ ಮೇಲೆ, ನನ್ನ ಟೀಮ್ ಮೇಲೆ, ನನ್ನ ನಿರ್ಮಾಪಕರ ಮೇಲೆ, ನಾನು ಮಾಡಿರುವಂತ ಈ ಸೂಪರ್ ಹಿಟ್ ಸಿನಿಮಾದ ಮೇಲೆ ನನಗೆ ಬಹಳವಾದ ನಂಬಿಕೆ ಇದೆ. ಜನ ಇದನ್ನ ಕೈ ಹಿಡದೇ ಹಿಡಿತಾರೆ ಅನ್ನೋ ಒಂದು ತುಂಬಾ ಅಚಲವಾದ ನಂಬಿಕೆ ಇದೆ. ಏನಕ್ಕೆ ಅಂತಂದ್ರೆ ಕಂಪ್ಲೀಟ್ ಔಟ್ ಅಂಡ್ ಔಟ್ ಕಾಮಿಡಿ ಎಂಟರ್ಟೈನ್ಮೆಂಟ್. ಇತ್ತೀಚಿನ ಬಂದಿರುವಂತ ಸಿನಿಮಾಗಳಲ್ಲಿ ಹೋಲಿಸಿದ್ರೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂತ ಸಿನಿಮಾಗಳ ಅಂಕೆ ತುಂಬಾ ಕಮ್ಮಿ. ಸೂಪರ್ ಸೋ ಬಂತು, ಜನ ಹೊತ್ತು ಮೆರೆಸಿದ್ರು. ಅದೇ ರೀತಿ ಸೂಪರ್ ಹಿಟ್ ಬರುತ್ತೆ, ಅದನ್ನು ಸೂಪರ್ ಹಿಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದ್ರ ಮಧ್ಯೆ ಯಾವ್ದು ಕಾಮಿಡಿ ಜಾನರ್ ಅನ್ನೋ ಸಿನಿಮಾ ಬಂದಿಲ್ಲ ಇದುವರೆಗೂ. ಬರುವಂತ ಸಿನಿಮಾಗಳೆಲ್ಲೂ ಕೂಡ ಅಲ್ಲ ಈಗ ಏನಾಗ್ತಿರೋದು, ಅಮೃತಾಂಜನ್ ಈಗ ಬಂತು, ಅಮೃತಾಂಜನ್ ಈಗ ಬಂತು 2 ವಾರದಿಂದ 1 ವಾರದಿಂದ. ಈ ಕಾಲಘಟ್ಟದಲ್ಲಿ ನಾನು ಹೇಳಿದ್ದಿರೋದು ಜರ್ನಿನಲ್ಲಿ ಅಮೃತಾಂಜನ್ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಕಾಣ್ತು. ಯಾಕೆಂದ್ರೆ ಯೂಟ್ಯೂಬರ್ಸ್ ಒಂದು ಶಾರ್ಟ್ ಮೂವಿ ಮಾಡಿ ಅದರಲ್ಲಿ ಗೆದ್ದು ಅದನ್ನ ಸಿನಿಮಾ ಮಾಡ್ತಿದಾರಲ್ಲ, ಅದೇ ದೊಡ್ಡ ಮಟ್ಟದ ಯಶಸ್ಸು. ಸಿನಿಮಾದಲ್ಲೂ ಯಶಸ್ಸಾಗಿ 2ನೇ ವಾರ ರನ್ನಿಂಗ್ ಸಕ್ಸಸ್ಫುಲ್ ಆಗ್ತಿದೆ ಅಂತಂದ್ರೆ ಅದು ತುಂಬಾ ದೊಡ್ಡ ಮಟ್ಟದ ಆಸ್ಕರ್ ಲೆವೆಲ್, ಅದು 100%. ಅದು ಇನ್ನೂ 4-5 ವಾರ ಓಡ್ಲಿ, ನಮ್ಮ ಸಿನಿಮಾ ಜೊತೆಗೆ ಅದನ್ನು 15 ಡೇಸ್ ಆಗ್ಲಿ ಅಂತ ನನ್ನ ಆಸೆ. ಸೂಪರ್ ಹಿಟ್ ಯಾವಾಗಲೂ ಎಲ್ಲ ಸಿನಿಮಾಗಳು ಆಗ್ಲಿ ಅನ್ನೋದು ಒಬ್ಬ ನಿರ್ದೇಶಕರ ಕನಸು. ಆದ್ರೆ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗದ ಯಾವಾಗ, ಜನ ಚಪ್ಪಾಳೆ ತಟ್ಟಿ ಸೀಳೆ ಹೊಡೆದಾಗ, ಜನ ಅದನ್ನ ಸೂಪರ್ ಹಿಟ್ ಮಾಡಿದಾಗ. ನಾವು ಫಸ್ಟ್ ಹೇಗೆ ಇಟ್ಕೊಂಡಿದೀವಿ ಅಂತಂದ್ರೆ ಒಂದು ಪಾಸಿಟಿವ್ ಎನರ್ಜಿ. ನಾನು ಆಗ್ಲೇ ಹೇಳಿದಾಗೆ ಕಥೆಗೂ ಕೂಡ ಅದು ನನಗೆ ಬೇಕಾಗಿತ್ತು, ಅದಾಗಲೇ ಒಲಿತು. ಜೊತೆಗೆ ಅದು ಬಂದ ಮೇಲೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿದೆ ಸರ್. ಸರ್ ಸರ್ ಸಾಧು ಸರ್ ಪಾತ್ರದಿಂದ ಇಲ್ಲ, ಇಲ್ಲೇನಾಗಿದೆ, ನಾವು ಯಾವ ಭಕ್ತ ವೃಂದಕ್ಕೂ ಕೂಡ ನೋವಾಗದೇ ಇರೋ ಹಾಗೆ ಆ ಪಾತ್ರನ ಡಿಸೈನ್ ಮಾಡಿದೀವಿ. ಆಮೇಲೆ ಎಷ್ಟೋ ಸ್ವಾಮೀಜಿಗಳು ತುಂಬಾ ಅಧರ್ಮದ ಹಾದಿಯಲ್ಲಿ ಹಿಡಿದು ಜೈಲಲ್ಲಿದ್ದಾರೆ. ಸೊ ಆ ವರ್ಗ ತಗೊಂಡ್ರೆ ಎಷ್ಟೋ ಜನರಿಗೆ ಹರ್ಟ್ ಆಗಿರುತ್ತೆ ಅಲ್ವಾ? ಆ ತರದ್ದು ಅಲ್ಲ ಇದು. ಈ ಪಾತ್ರ ಕಂಪ್ಲೀಟ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಇರುವಂತ ಒಂದು ಪಾತ್ರ. ಸೊ ನಿಮಗೆ ಯಾವುದೇ ನೆಗೆಟಿವಿಟಿ ಕಾಣ್ತಿಲ್ಲ ಪಾತ್ರದಲ್ಲಿ. ಸಿನಿಮಾ ನೋಡಿದ ಮೇಲೂ ಕೂಡ ನೆಗೆಟಿವಿಟಿ ಇರಲ್ಲ. ಅದು ತುಂಬಾ ಪಾಸಿಟಿವ್ ಆಗಿ 4 ಜನರಿಗೆ ಮಾದರಿಯಾಗಿ ಈ ತರ ಮಾಡಬಾರ್ದು ಅನ್ನೋ ಒಂದು ಸಾರಾಂಶನ ಹೇಳುವಂತ ಒಂದು ಗಟ್ಟಿ ಪಾತ್ರ ಅವರು ಮಾಡುವಂತ ಪಾತ್ರ. ಹಾಗೆ ಅವರು ಆ ಪಾತ್ರನ ಒಪ್ಕೊಂಡಿದ್ದೆ ನನ್ನ ಅದೃಷ್ಟ. ಯಾಕಂದ್ರೆ ಅಷ್ಟು ಎಂಟರ್ಟೈನ್ ಆಗಿರುವಂತ ಪಾತ್ರ ಸಾಧು ಸರ್ ಮಾಡಿದ್ರೇನೆ ಅದು ಸೂಟ್ ಆಗುತ್ತೆ ಅಂತ ನಾನು ಬರಿಬೇಕಾದ್ರೇನೆ ಏನು ಕನಸು ಕಟ್ಕೊಂಡಿದ್ನ, ಆ ಕನಸು ಈಡೇರಿದಂತ ಕ್ಷಣ ಅವರು ಪಾತ್ರ ಮಾಡಿ ಒಪ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ ಕಣ ಹೋಗೋ ಅಂತ ಅಂದ್ಬಿಟ್ಟು ಬೆಂತಟ್ಟಿದ್ರಲ್ಲ, ಅದು ನನಗೆ ಖುಷಿ ವಿಚಾರ. ಅದು ನನ್ನ ಜೀವನದ ಅದ್ಭುತವಾದಂತ ಕ್ಷಣ ಅಂತ ಹೇಳ್ಕೊಂತೀನಿ. ಯಾಕಂದ್ರೆ ಅವರು ಒಟ್ಟಿಗೆ ಕೆಲಸ ಮಾಡಿದಂತ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಷ್ಟು ನಮ್ಮನ್ನ ಬೆಂಬಲಿಸಿದ್ದಾರೆ, ಬೆಳೆಸಿದ್ದಾರೆ. ನಿಮ್ಮ ಅಣ್ಣವರು ಡಾನ್ ತರ ಇದ್ದಾರೆ. ಅವರು ಡಾನ್ ಅಲ್ವಾ ಅನ್ನೋದು ಸಿನಿಮಾದಲ್ಲಿ ಗೊತ್ತಾ ಬರ್ತಾ ಇದ್ದಾರೆ. 2 ನಿಮಿಷ ಡಾನ್ ಯಾವಾಗಲೂ ಲೇಟು. ಥ್ಯಾಂಕ್ ಯು ವಿಜಯನಗರ ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.